ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯ ಆಯ್ಕೆ ಕಗ್ಗಂಟಾಗಿರುವ ವಿಚಾರ. ಚನ್ನಪಟ್ಟಣ ಅಖಾಡಕ್ಕೆ ಇಳಿತಾರಾ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಇತ್ತ ನಾನೇ ಅಭ್ಯರ್ಥಿ ಅಂತ ಸಿಪಿ ಯೋಗೇಶ್ವರ್ ಬೇರೆ ಓಡಾಡ್ತಾ ಇದ್ದಾರೆ. ಸಭೆ ಮಾಡಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಎಚ್ಡಿಕೆ. ಅಭ್ಯರ್ಥಿ ಆಯ್ಕೆ ಸೇರಿದಂತೆ ಮೈತ್ರಿ ಧರ್ಮ ಪಾಲನೆ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಯೋಗೇಶ್ವರ್ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಎಚ್ಡಿಕೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಅಥವಾ ಸಿಪಿವೈ ಆಗ್ತಾರೆ ಎಂಬ ಕುತೂಹಲ ಈಗ ಕಾಡ್ತಾ ಇದೆ. ಸೊ ಈ ಕ್ಷೇತ್ರದ ಗೆಲುವಿಗಾಗಿ ಎಲ್ಲ ಪಕ್ಷಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಒಂದು ಮೈತ್ರಿ ಪಕ್ಷ ಬಿಜೆಪಿ ಮತ್ತು JDS, ಇನ್ನೊಂದು ಕಾಂಗ್ರೆಸ್. ಈಗ ಈ ಮೈತ್ರಿ ಪಕ್ಷದಿಂದ ಯಾರನ್ನು ಕಣಕ್ಕಿಳಿಸ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಯೋಗೇಶ್ವರ್ ಅವರು ನಾನೇ ನಿಂತ್ಕೊಳ್ತೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ರೀತಿಯಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರದ ಜನ ಇದು ನಿಮ್ಮ ಕ್ಷೇತ್ರ, ಹಾಗಾಗಿ ನಿಮ್ಮ ಕಡೆಯಿಂದನೇ ಯಾರು ನಿಂತ್ಕೋಬೇಕು, ನಿಖಿಲ್ ಅಣ್ಣ ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ಕಾರ್ಯಕರ್ತರು. ಸೊ ಹಾಗಾಗಿ ಯಾರನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಆಗೇ ಇದೆ. ಇಲ್ಲಿ ಕುಮಾರಸ್ವಾಮಿ ಅವರ ನಿರ್ಧಾರ ಏನು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇನ್ನೊಂದು ಕಡೆಯಲ್ಲಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ಎರಡೂ ಪಕ್ಷಗಳು ಕೂಡ ಇದೆ. ಸೊ ಹಾಗಾಗಿ ನಿಖಿಲ್ ಅವರನ್ನ ನಿಲ್ಲಿಸ್ತಾರಾ, ಈ ಮುಖಾಂತರವಾಗಿ ಕುಮಾರಸ್ವಾಮಿ ಅವರು ಮತ್ತೆ ವರ್ಚಸ್ಸನ್ನ ಆ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸುವಂತ ಕೆಲಸವನ್ನ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಮೈತ್ರಿ ಪಾಲನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ಕಟ್ಟುಬಿದ್ದು ಸಿಪಿ ಯೋಗೇಶ್ವರ್ ಅವರಿಗೆ ನೀವೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಡ್ತಾರಾ, ನಿಖಿಲ್ ಅವರನ್ನು ಮುಂದಕ್ಕೆ ನೋಡೋಣ ಅಂತ ಹೇಳ್ತಾರಾ ಅನ್ನೋದು ಈಗಿರುವಂತ ಪ್ರಶ್ನೆ. ಯಾರು ನಿಲ್ಲಿಸ್ತಾರೆ ಅಂತ ಇವರಿಬ್ಬರ ವಿಚಾರ, ಇವರಿಬ್ಬರ ಹೆಸರು ಇದೀಗ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಮೀಟಿಂಗನ್ನು ಕೂಡ ಮಾಡಲಾಗಿತ್ತು ಕುಮಾರಸ್ವಾಮಿ ಅವರು. ಈ ಮೀಟಿಂಗಲ್ಲಿ ಸಿಪಿ ಯೋಗೇಶ್ವರ್ ಅವ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅವ್ರು ನಿಂತರೆ ಹೆಂಗೆ, ಅವ್ರು ನಿಂತರೆ ಓಟ್ ಹಾಕಬೇಕು, ಯಾಕಂದರೆ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಲ್ವಾ. ಸೊ ಹಾಗಾಗಿ ಅವರೇನಾದ್ರು ನಿಂತ್ಕೊಂಡ್ರು ಕೂಡ ನಮ್ಮ ಸಪೋರ್ಟ್ ಅವರಿಗೆ ಇರಬೇಕು ಅಂತೆಲ್ಲ ಹೇಳಿದ್ದಾರೆ.